ಸದಾ ಈಗಲೂ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮತ್ತು ಅವರ ಜೊತೆಯಲ್ಲಿದ್ದವರು ಜೆರುಸಲೇಮನ್ನು ಸಮೀಪಿಸಿದರು. ಒಲಿವ್ ಗುಡ್ಡದ ಬಳಿ ಇರುವ ಬೆತ್ಫಗೆ ಎಂಬ ಊರನ್ನು ಸೇರಿದರು. ಅಲ್ಲಿ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ. ಅಲ್ಲಿ ಕಟ್ಟಿ ಹಾಕಿರುವ ಒಂದು ಹೆಸರುಗತ್ತೆಯನ್ನು ಅದರ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ. ಯಾವನಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ, ಇವು ಪ್ರಭುವಿಗೆ ಬೇಕಾಗಿವೆ ಎನ್ನಿ, ಅವನು ತಕ್ಷಣ ಕಳುಹಿಸಿಕೊಡುವನು ಎಂದು ಹೇಳಿ ಕಳುಹಿಸಿದರು. ಸಿಯೋನ್ ನಗರಿಗರೇ ಕೇಳು, ನಿನ್ನ ಅರಸ ಬರುತ್ತಿಹನು. ದೀನನ ಹೆಸರುಗತ್ತೆಯನ್ನೇರಿ ಕುಳಿತಿಹನು. ಮರಿ ಹೆಸರುಗತ್ತೆಯನ್ನೇರಿ ಸಾಗಿ ಬರುತ್ತಿಹನು ಎಂಬ ಪ್ರವಾದಿಯೊಬ್ಬನ ವಚನ ನೆರವೇರುವಂತೆ ಇದೆಲ್ಲ ನಡೆಯಿತು. ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಮಾಡಿದಂತೆಯೇ ಹೆಸರುಗತ್ತೆಯನ್ನು ಅದರ ಮರಿಯನ್ನು ಅಟ್ಟಿಕೊಂಡು ಬಂದರು. ತಮ್ಮ ಮೇಲಂಗಿಗಳನ್ನು ಅವುಗಳ ಮೇಲೆ ಹಾರಿಸಿದರು. ಯೇಸು ಹತ್ತಿ ಕುಳಿತುಕೊಂಡರು. ಜನಸಮೂಹದಲ್ಲಿ ಅನೇಕರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಇತರರು ಮರದೆಲೆಗಳನ್ನು ಕೊಯ್ದು ದಾರಿಯಲ್ಲಿ ಹರಡಿದರು. ಯೇಸುವಿನ ಹಿಂದೆಯೂ ಮುಂದೆಯೂ ಗುಂಪು ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಲಪುತ್ರನಿಗೆ ಜಯವಾಗಲಿ, ಸರ್ವೇಶ್ವರನ ನಾಮದಲ್ಲಿ ಬರುವವನಿಗೆ ಮಂಗಳವಾಗಲಿ, ಮಹೋನ್ನತದಲ್ಲಿ ದೇವರಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡುತ್ತಿದ್ದರು. ಹೀಗೆ ಯೇಸು ಜೆರುಸಲೇಮನ್ನು ಪ್ರವೇಶಿಸಿದಾಗ ನಗರವೇ ಕಲಕಲಗೊಂಡಿತು. ಜನರು ಯಾರಿವರು ಎಂದು ವಿಚಾರಿಸಲಾರಂಭಿಸಿದರು. ಇವರು ಗಲಿಲೇಯಕ್ಕೆ ಸೇರಿದ ನಜರೇತಿನ ಪ್ರವಾದಿ ಯೇಸು ಎಂದು ಮಾರ್ದನಿಸಿತ್ತು ಜನರ ಗುಂಪು. ಪ್ರಭುವಿನ ಶುಭ ಸಂದೇಶ. ಈಗ ಗರಿಗಳನ್ನು ಕೈಯಲ್ಲಿ ಹಿಡಿದು ಮೆರವಣಿಗೆಯಲ್ಲಿ ನಾವು ದೇವಾಲಯಕ್ಕೆ ಹೋಗ್ತಿದ್ದೇವೆ. ಈ ಮೆರವಣಿಗೆ ಒಂದು ಅರ್ಥಪೂರ್ಣ ಸಂಕೇತ. ಇದು ಸ್ವರ್ಗವೆಂಬ ದೇವಾಲಯಕ್ಕೆ ನಾವು ನಡೆಯುವುದನ್ನು ಸೂಚಿಸುತ್ತದೆ. ವಿಜಯದ ಸಂಕೇತವಾದ ಈ ಗರಿಗಳನ್ನು ಹಿಡಿದು ಸ್ವರ್ಗದ ಒಡೆಯನಾಗಿರುವ ದೇವಕುಮಾರನೊಂದಿಗೆ ಸಂಭ್ರಮದಿಂದ ನಡೆಯುತ್ತಿದ್ದೇವೆ. ಆದರೆ ಒಂದು ವ್ಯತ್ಯಾಸ ಇದೆ. ಹೀಗೆ ನಡೆಯುವಾಗ ಯೇಸು ನಮ್ಮ ಮುಂದೆ ಒಂದು ಪ್ರಶ್ನೆ ಇಡುತ್ತಾರೆ. ನೀನು ನನ್ನನ್ನು ಪ್ರೀತಿಸುವೆಯಾ ಅಥವಾ ಶಿಲುಬೆಗೇರಿಸುವೆಯಾ ಎಂದು ಉತ್ತರ ತಂದ. ಈಗ ಗರಿಗಳನ್ನು ವಿತರಿಸಿ ನಂತರ ಉಳಿದ ಗರಿಗಳನ್ನು ತಂದು ಅಲ್ಲಿ ಚರ್ಚೆ ಇದ್ರೆ ಮತ್ತೆ ಬರುವವರು ಅದನ್ನು ತಗೊಳ್ತಾರೆ.
ಕ್ರಿಸ್ತನೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನುಡಿಗಳಿಂದ ಕಳಿಸುವಂತೆ ಅನುಗ್ರಹಿಸುತ್ತಾ ನಿನಗೆ ಪ್ರಭು ಸರ್ವೇಶ್ವರ ಶಿಕ್ಷಿತ ನಾಲಿಗೆಯನ್ನು ಶಿಷ್ಯನೋಪಾಗಿ ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗು ನನ್ನನ್ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನ್ನು ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನ್ನು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಹೊಟ್ಟಿದೆನು ಅದನ್ನು ಕೀಳುವವರಿಗೆ. ಮುಖ ಮರೆ ಮಾಡಲಿಲ್ಲ ಮುಗುಡು ಬಗುಳಿಗೆ, ನೆರವಾಗಿದನು ನನಗೆ ಸ್ವಾಮಿ ಸರ್ವೇಶ್ವರ. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ, ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲ್ಲಿನ ಹಾಗೆ. ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯ. ಶ್ಲೋಕ. ದೇವಾ ಓ ಎನ್ನ ದೇವಾ, ಯಾಕೆನ್ನ ಕೈ ಬಿಟ್ಟಿರುವೆ. ದೇವಾ ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನಾದ ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡಲೊಲ್ಲೆನೆನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನ್ನು ಇದ್ದನು ಹೆಸರುಗಳು ಒಳು ಉತ್ತಮ ಹೆಸರನ್ನು ದೇವಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲ ಅವರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯ. 90 ಮೈಲಿ ದೂರ ಇದೆ ಅಲ್ಲಿಂದ ಜೆರುಸಲೇಮಿಗೆ ಬರಲಿಕ್ಕೆ. ಆಗ ಅಲ್ಲಿಂದ ಅವರು ಅಂದ್ರೆ ಈ 2 ದಿನದಲ್ಲಿ ಬಂದಿಲ್ಲ, ಪ್ರಾರಂಭ 3 ವರ್ಷ ಅಲ್ಲಿಂದ ಅವರು ಪ್ರಯಾಣ ಮಾಡಿ ಒಂದು ಹಂತವಾಗಿ ದೇವರ ಮಹಿಮೆಯನ್ನು ಕಾರ್ಯವನ್ನು ಮಾಡ್ತಾ ಇರುವಾಗ ಈ ಕೊನೆಯ ಹಂತ ಜೆರುಸಲೇಮಿಗೆ ಗರಿಗಳ ಹೊತ್ತು ಅವರು ಜೆರುಸಲೇಮಿಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಒಂದು ಹೆಸರುಗತ್ತೆ ಮುಂದೆ ಬಟ್ಟೆ ಹಾಕಿ ಎಲ್ಲರೂ ಕೂಡ ಹೊಸನ್ನ 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 ಅಂದ್ರೆ ಪ್ರಭುವೇ ನಮ್ಮನ್ನು ರಕ್ಷಿಸಿರಿ, ಪ್ರಭುವೇ ನಮ್ಮಲ್ಲಿ ಬಂದಿರಿ, ಬಂದು ನಮ್ಮ ಜೊತೆ ಇರಿ ಅಂತ ಕೂಗುವ ಒಂದು ಕೂಗಾಟ, ಅಶೋತ್ಗಾರ. ಅದು ಹೊಸನ್ನ ಅಂದ್ರೆ ನಮ್ಮನ್ನು ಬಂದು ರಕ್ಷಿಸಿರಿ, ನಮ್ಮ ಜೊತೆ ಹೀಗೆ ಮಾಡ್ತಾ ಬಂದವರು. ಸ್ವಲ್ಪ ಹೊತ್ತಿನಲ್ಲೇ ಹಾಡುಗಳಲ್ಲಿ ನಾವು ಭಾಗವಹಿಸುತ್ತೇವೆ. ಅದನ್ನ ಈ ಒಂದು ಶಿಲುಬೆ ಅದು ಗರಿಗಳನ್ನು ಉಟ್ಕೊಂಡು ಬಂದು ನಾವು ಶಿಲುಬೆ ಮಾಡಿ ನಮ್ಮ ಮನೆಯಲ್ಲಿ ಇಟ್ಟು ಮತ್ತೆ ನಾವು ಇನ್ನೊಂದು ತಪಸ್ಕಾರಕ್ಕೆ ತರ್ತೀವಿ. ಆಗ ಗರಿಗಳು ಯೇಸುವಿನ ಮುಂದೆ ನಮ್ಮ ಪಯಣ. ಆಗ ಯೇಸು ಜೊತೆ ಬಂದ ಅನೇಕರು ಇದ್ರು, ಅನೇಕ ಜನರು ಯೇಸುವಿನ ಜೊತೆ ಬಂದರು. ಹಾಗಾದ್ರೆ ಆ ಪಯಣದಲ್ಲಿ ನೀವು ಯಾರಾಗಿರ್ಬೇಕು ಹೇಳಿ ಮಾಡೋಣ. ಯೇಸು ಜೂದಾಸ್ ಇದ್ದ, ಪ್ರೇಷಕರಿದ್ರು, ಅದು ಸಿಮೋನ ಇದ್ದ, ಇವರೆಲ್ಲರೂ ಇದ್ರು. ಮಹಿಳೆಯರು, ಜೆರುಸಲೇಮಿನ ಮಹಿಳೆಯರು ಇದ್ದರು, ಫರಿಸಾಯರಿದ್ರು, ಸದ್ದುಕಾಯರಿದ್ರು, ರೋಮನ್ ಅಧಿಕಾರಿಗಳಿದ್ದರು. ಇವರೆಲ್ಲರ ಜೊತೆ ನೀವು ಯಾರಾಗಿ ನೀವು ಪಯಣಿಸಬೇಕು ಅಂತ ನೀವು ಇಚ್ಛಿಸ್ತೀರಿ. ಉತ್ತರ ಕೊಟ್ಟರೆ ಅಲ್ಲಿಗೆ ಪ್ರಸಾದ ಮುಗಿಸ್ಕೊಡ್ತೇವೆ. ಒಬ್ಬರು ಸೀಮ
ಇನ್ಯಾರು ಯಾರು? ಮದರ್ ಮೇರಿ, ಸಿಸ್ಟರ್ ಮದರ್ ಮೇರಿ ಆಗ್ಬೇಕು ಬರ್ಬೇಕು ಅಂತ ಹೇಳ್ತಾ ಇದೆ. ಇನ್ನು ಯಾರು? ಅಷ್ಟೇನಾ? ಒಂದೇ ಒಂದು, ಯಾಕಂದ್ರೆ ಇದರಲ್ಲಿ ನಾವು ಬಯನಿಸಲೇಬೇಕು. ಕೊನೆಯ ಉತ್ತರ ಯಾರ ಹತ್ರ ಬರ್ತದೆ ನೋಡೋಣ. ಪೇತ್ರ ಸಿಸ್ಟರ್ ಡಾಂಕಿ, ಕತ್ತೆ ಅಂತಾರೆ ಸಿಸ್ಟರ್. ಡಾಂಕಿ ಬೈ ಇಂಗ್ಲಿಷ್ ಅಲ್ಲಿ ಅದು ಚೆನ್ನಾಗಿ ಡಾಂಕಿ ಅಂತ ಹೇಳ್ಬಿಟ್ರು, ಇಲ್ಲದ್ರೆ ಕತ್ತೆ ಅಂತ ನಮ್ಮನ್ನು ಬೈದ್ಬಿಡ್ತಾ ಇದ್ರು. ಡಾಂಕಿ. ಇನ್ನು ಸೈಮನ್ ಆಫ್ ಸ್ಯಾರ್. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಪಯಣದಲ್ಲಿ ನಾವೆಲ್ಲರೂ ಯೇಸುಸ್ವಾಮಿಯಾಗಿ ಪಯಣಿಸಬೇಕಂತ ಧರ್ಮಸಭೆ ಬಯಸುವುದು. ಅದೆಲ್ಲ ಜನರು ಬರ್ತಾ ಇದೆ. ಆ ಯೇಸು ಸ್ವಾಮಿಯ ಸ್ಥಾನದಲ್ಲಿ ನಿಂತು ನಾವೆಲ್ಲರೂ ಪಯಣಿಸಬೇಕು. ಯಾಕಂದ್ರೆ ಅವರು ಜೆರುಸಲೇಮಿಗೆ ಎಂಟ್ರಿ ಕೊಟ್ಟು, ಯಾಕಂದ್ರೆ ಅವರು ಎಷ್ಟೊಂದು ಯಾತನೆಯನ್ನು ಅನುಭವಿಸಿದ್ರು ಕೂಡ ತನ್ನ ಜನರನ್ನು ಪ್ರೀತಿಸಲಿಕ್ಕೆ ಮರೆಯಲಿಲ್ಲ, ತನ್ನ ಜನರನ್ನು ಕ್ಷಮಿಸಲಿಕ್ಕೆ ಮರೆಯಲಿಲ್ಲ, ತನ್ನ ಜನರಿಗಾಗಿ ತ್ಯಾಗ ಮಾಡಲು ಅವರು ಮರೆಯಲಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಯೇಸುವಿನ ಸ್ಥಾನದಿಂದ ನೀವು ಬಯಣಿಸಿದಾಗ ಈ ತಪಸ್ಸುಗಾಲದಲ್ಲಿ ನಾವೆಲ್ಲರೂ ನಾವು ಆ ಯೇಸುವಿನ ಸ್ಥಾನವನ್ನು ಎತ್ಕೊಂಡು ಇತರರನ್ನು ಪ್ರೀತಿಸಲಿಕ್ಕೆ, ಕ್ಷಮಿಸಲಿಕ್ಕೆ ಅಥವಾ ಅವರಿಗೆ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಅಂತ ಈ ಒಂದು ಪ್ರಾರಂಭ ಮಾಡಿದೆ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈ ಒಂದು ವಾರ ಯೇಸುವಿನೊಂದಿಗೆ ಯೇಸುವಿನಾಗಿ ನಾವು ಕೂಡ ಅವರ ಯಾತನೆಯಲ್ಲಿ ಪಾಲ್ಗೊಂಡು ಪಯಣಿಸಿದಾಗ ಆ ಸ್ಥಾನದಲ್ಲಿ ನಾವು ಖಂಡಿತವಾಗಿಯೂ ನಮ್ಮ ಅರಿವಾಗ್ತದೆ ನಾವು ಎಲ್ಲಿ ನಿಂತಿದ್ದೇವೆ, ಯೇಸುವಿನಿಂದ ದೂರ ಎಷ್ಟು ದೂರದಲ್ಲಿ ನಾನು ನಿಂತಿದ್ದೇನೆ ಅರಿತು ನಾವು ಮತ್ತೆ ಯೇಸುವಿನ ಜೊತೆ ನಾವು ಪಯಣಿಸಲಿಕ್ಕೆ ಸಾಧ್ಯ. ಆಮೇಲೆ Holy
ರೀತಿಯಿಂದ ನಮ್ಮ ಆಧ್ಯಾತ್ಮಿಕ ದಾಹವು ಹೆಚ್ಚಿ ನಾವು ಪರಿಶುದ್ಧರಾಗುವಂತೆ ಮಾಡಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ಯೇಸು ಕ್ರಿಸ್ತ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ಪರಮರಹಸ್ಯಗಳನ್ನು ಆಚರಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ನಮ್ಮ ಪಾಲಕರಾದ ಸಂತ ಅಂತೋನಿ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನ್ನಹದಿಂದ ನಿಮ್ಮ ಎಂದೂ ತತ್ವದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಾಸ್ಥಿಗಳಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ.
ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ನಾನು ಮನೆಯನ್ನು ಪ್ರವೇಶಿಸಲು ಆದರೆ ನಾವು ಮಾಡಲಿ. Amen.